ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ವಿವಾದಾತ್ಮಕ ಹೇಳಿಕೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರೈತರು ಬರಕ್ಕೋಸ್ಕರ ಕಾಯ್ತಾ ಇರ್ತಾರೆ, ಬರ ಬರಲಿ ಅಂತಾನೆ ಕಾಯ್ತಾ ಇರ್ತಾರೆ ಎನ್ನುವ ವಿಚಾರಕ್ಕೆ ಬಿಜೆಪಿ ಕೆಂಡವಾಗ್ತಾ ಇದೆ. ಶಿವಾನಂದ ಪಾಟೀಲ್ ಹೇಳಿಕೆ ಬಿಜೆಪಿಗೆ ಅಸ್ತ್ರ ಸಿಕ್ಕಂತಾಗಿದೆ. ಸಚಿವರು ಸಕ್ಕರೆ ಸಚಿವರಾಗಿದ್ದಾರೆ, ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಬಿಜೆಪಿ ನಾಯಕರು ಒತ್ತಾಯ ಮಾಡ್ತಾ ಇದ್ದಾರೆ. ಪಾಟೀಲ್ ಹೇಳಿಕೆಯಿಂದ ಸರ್ಕಾರಕ್ಕೆ ತೀವ್ರ ಮುಜುಗರ ಆಗ್ತಾ ಇದೆ. ಚುನಾವಣೆ ಹೊತ್ತಿನಲ್ಲೇ ಡ್ಯಾಮೇಜ್ ಮಾಡ್ಕೊಳ್ಳಿಕ್ಕೆ ಹೊರಟಿದೆಯಾ ಸರ್ಕಾರ? ಸಚಿವರ ಹೇಳಿಕೆ ಬಿಜೆಪಿಗೆ ಲಾಭ ಆಗುತ್ತೆ ಅಂತ ಹೇಳಿ ಅಂದುಕೊಂಡಿದ್ದಾರೆ. ಹೀಗಾಗಿ ಅನೇಕ ರೀತಿಯ ಆಕ್ರೋಶದ ಮಧ್ಯೆ ಮಾತನಾಡಿದ್ದಾರೆ ಕೆಲವು ನಾಯಕರು. ಏನು ಮಾತನಾಡಿದ್ದಾರೆ ನೋಡೋಣ. ಹಿಂದೇನು ಕೂಡ ಶಿವಾನಂದ ಪಾಟೀಲ್ ಅವರು ಇವತ್ತೇನು ಮೊದಲಲ್ಲ. ಹಿಂದೇನು ಕೂಡ ರೈತರ ಆತ್ಮಹತ್ಯೆ ಮಾಡ್ಕೊಂಡಾಗ ದುಡ್ಡುಗೋಸ್ಕರ ಆತ್ಮಹತ್ಯೆ ಮಾಡ್ಕೊತಾರೆ. ಮೊದಲು ಕಡಿಮೆ 1 ಲಕ್ಷ 2 ಲಕ್ಷ ಕೊಡ್ತಾಯಿದ್ರು, ಅವಾಗ ಕಡಿಮೆ ಸಂಖ್ಯೆ ಇತ್ತು. ಈಗ 5 ಲಕ್ಷ ಕೊಡೋದ್ರಿಂದ ಜಾಸ್ತಿ ಆಗಿದೆ ಅನ್ನೋ ವಿವಾದಾತ್ಮಕ ಹೇಳಿಕೆ, ರೈತರ ಮನಸ್ಸಿಗೆ ನೋವು ಮಾಡುವಂಥ ಹೇಳಿಕೆ. ಮಳೆ ಬರಲಿಲ್ಲ ಅಂದರೆ ರೈತರಿಗೆ ಸಂತೋಷ, ಬರ ಪರಿಹಾರ ದುಡ್ಡು ಸಿಗುತ್ತೆ ಅಂತೇಳಿ ಬರ ಬರಲಿ ಅಂತ ಕಾಯ್ತಾ ಇದ್ದಾರೆ ಅಂತ ಹೇಳಿಕೆಯನ್ನು ಕೊಟ್ಟಂಥ ಒಂದು ಹೇಳಿಕೆ ಇಡೀ ರೈತ ಸಮುದಾಯಕ್ಕೆ ಮಾಡಿದಂಥ ಅವಮಾನ. ರೈತರು ಕಷ್ಟ ಬಿದ್ದು ಬೆಳೆ ಬೆಳೀತಾರೆ, ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡ್ತಾರೆ. ಇವ್ರು ಬರದಲ್ಲಿ ಕೊಡೋದು 10,000 20,000 ರೂಪಾಯಿ ಹಣ, ಅದು 2,000 ರೂಪಾಯಿ ಕೊಡ್ತಾಯಿದ್ದಾರೆ. ಇವ್ರು 2,000 ರೂಪಾಯಿಗೋಸ್ಕರ ರೈತ ಬರ ಬರಲಿ ಅಂತ ಕಾಯಕ್ಕೆ ಸಾಧ್ಯನಾ? ಇವ್ರು ಕೊಡೋವಂಥ 2,000 ರೂಪಾಯಿ ಒಂದು ದಿನದ ಖರ್ಚಿಗೂ ಆಗಲ್ಲ, ಒಂದು ಸರಿ 1 ಎಕರೆನ ಉಳುಮೆ ಮಾಡೋಕ್ಕೂ ಆಗಲ್ಲ 2,000 ರೂಪಾಯಿ. ಅಂಥ ಒಂದು ನೀಚ ಕೆಲಸವನ್ನು ಈ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ರೈತ ವಿರೋಧಿಯಾಗಿ ರೈತರ ಮನಸ್ಸಿಗೆ ಘಾಸಿ ಮಾಡುವಂಥದ್ದು, ರೈತರನ್ನು ಕಡೆಗಣಿಸುವಂಥದ್ದು, ಅನ್ನದಾತನಿಗೆ ಅವಮಾನ ಮಾಡಿರುವಂಥ ಈ ಪ್ರಕರಣ ಏನಿದೆ, ಇಡೀ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ರೈತರ ಬಗ್ಗೆ ಎಂಥ ಕೆಟ್ಟ ನಿಲುವನ್ನು ಅವ್ರ ಮನಸ್ಥಿತಿ ಅರ್ಥ ಆಗ್ತದೆ. ಶಿವಾನಂದ ಪಾಟೀಲ್ ಅವರು ಇವತ್ತೇನು ಮೊದಲಲ್ಲ. ಹಿಂದೇನು ಕೂಡ